ಅಕ್ಕ. ಅಕ್ಕ, ನನ್ ಸ್ವಾರ್ಥಕ್ಕೆ ನಿನ್ ಪ್ರಾಣನೇ ಹೋಗ್ಬಿಡ್ತಿತ್ತಲ್ಲೇ. ನನ್ನಂತ ದ್ರೋಹಿ ಯಾವ ಅಕ್ಕನಿಗೂ ತಮ್ಮನ ಹುಟ್ಬಾರ್ದಾಗಿತ್ತು. ನಾನ್ ನಿನಗ್ ಮೋಸ ಮಾಡ್ಬಿಟ್ಟೆ ಕಣೆ ಅಕ್ಕ, ಮೋಸ ಮಾಡ್ಬಿಟ್ಟೆ. ಸುಮ್ನಿರೋ. ಅಯ್ಯೋ ಸಿದ್ದು, ಹಳೆದಲ್ಲ ಈಗ ಯಾಕೆ? ನಾವ್ ಎಲ್ರೂ ಅದನ್ನ ಮರ್ತು ಯಾವ್ದೋ ಕಾಲನೇ ಆಗೋಯ್ತು. ನೀನು ಅದನ್ನ ಮರ್ತ್ಬಿಡು. ಅದೆಂಗಕ್ಕ ಮರೆಯಕ್ಕಾಗ್ತದೆ? ಅವತ್ ನಾನು ಆಗ ಮಾಡಿರ್ಲಿಲ್ಲ ಅಂದಿದ್ರೆ ಇವತ್ ನೀನು ಗಂಡ ಮನೆ ಮಕ್ಕಳು ಅಂತ ಖುಷಿಯಾಗಿರ್ತಿದ್ದೆ. ನಾನು ನಿನ್ನ ಇಡೀ ಜೀವನಕ್ಕೇನೆ ಕಲ್ಲಾಕ್ಬಿಟ್ನಲ್ಲಕ್ಕ, ಕಲ್ಲಾಕ್ಬಿಟ್ಟೆ. ಸುಮ್ಮನಿರೋ. ಸಿದ್ದು, ಆ ರೀತಿ ಎಲ್ಲ ಯಾಕೆ ಮಾತಾಡ್ತೀಯ? ಬಹುಶಃ ನಾನು ಅವ್ರನ್ನ ಮದ್ವೆ ಆಗಿದ್ದಿದ್ರೆ ನನ್ ಕಷ್ಟ ಅನ್ಭವಿಸ್ತಿದ್ನೇನೋ, ಅಲ್ಲಿ ಸುಖವಾಗಿರ್ತಿರ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಆ ಭಗವಂತ ನಿನ್ ರೂಪದಲ್ಲಿ ಬಂದು ಮದ್ವೆ ತಪ್ಪಿಸಿದಾನೆ. ಅಯ್ಯೋ ಅಕ್ಕ, ಇದಕ್ಕೆ ಕಣೆ ಹೇಳೋದು ಅಕ್ಕ ತಾಯಿ ಸಮಾನ ಅನ್ನೋದು. ಏನೇ ಆದ್ರೂ ತನ್ನ ಮಕ್ಳನ್ ಮಾತ್ರ ಬಿಟ್ಕೊಡಕ್ಕಿಲ್ಲ ನೋಡು. ತಾಯಿ ಕಣಕ್ಕ ನೀನು, ತಾಯಿ. ಸಿದ್ದು, ಸುಮ್ನಿರು. ಏನದ್ ನಿನ್ ದೊಡ್ಡ ದೊಡ್ಡ ಮಾತುಗಳು? ನೋಡು, ಈಗ ಅದನ್ನೆಲ್ಲ ಬಿಡು. ಸಿದ್ದು, ನೀನ್ ಹೆಂಗಿದ್ಯಾ? ರೂಪ ಹೆಂಗೋಳೆ? ನೀವಿಬ್ರು ಚೆನ್ನಾಗಿದ್ದೀರಾ ತಾನೆ? ಎಲ್ ಚಂದ ಅಕ್ಕ, ನಿಮ್ಗೆಲ್ಲ ಮೋಸ ಮಾಡಿ ನಾವೆಲ್ಲಿ ನೆಮ್ಮದಿಯಾಗಿರಕ್ಕಾಗುತ್ತೆ ಹೇಳು? ನೀನ್ ಅಳಬೇಡ ಸಿದ್ದು. ನಿನ್ ಹತ್ರ ನನ್ ಕರಳ್ ಚುರುಕನ್ನತ್ತೆ ಕಣೋ. ನೋಡು, ಎಲ್ಲ ಒಳ್ಳೇದಾಗತ್ತೆ, ಯೋಚನೆ ಮಾಡ್ಬೇಡ. ನಾನು ಹಾಗೆ ಅಂದ್ಕೊಂಡು ದಿನ ತಳ್ತಾ ಇದ್ದೀನಿ ಅಕ್ಕ. ಸಿದ್ದು, ಇಲ್ಲಿ ಕೇಳು, ನೀನೇನು ತಲೆ ಕೆಡಿಸ್ಕೋಬೇಡ. ನನ್ ತಮ್ಮ ರಾಜ್ಕುಮಾರ್ ಅಂತರ ಇರ್ತಾನೆ. ಆ ದಿನಗಳು ಬಂದೇ ಬರುತ್ತೆ. ನಾವೆಲ್ಲರೂ ಒಟ್ಟಿಗೆ ಕೂಡಿ ಬಾಳುವಂತ ದಿನಗಳು ಬಂದೇ ಬರುತ್ತೆ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಸಿದ್ದು, ಇನ್ನೊಂದು ವಿಷಯ ಏನ್ ಗೊತ್ತಾ? ನೀನಿಲ್ದೆ ಮದ್ವೆ ಹೇಗಾಗೋದು ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಇನ್ ಮುಂದೆ ಆ ಯೋಚನೆನೇ ಇಲ್ಲ. ಇವಾಗ ನೀನ್ ಸಿಕ್ಕಿದ್ಯಲ್ಲ. ಅಕ್ಕ, ನಿನ್ ಮದ್ವೆಗೆ ಅಣ್ಣನ್ನ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು. ಅಷ್ಟು ಮಾಡಿ ಪುಣ್ಯ ಕಟ್ಕೊಂಬೈನ. ಅಕ್ಕ, ಇವತ್ ಮೈನನು ನಮ್ಮ ಮನೆಗ್ ಬಂದಿದ್ದಾಳೆ ಗೊತ್ತಾ? ಹೌದಾ? ನಾನ್ ನಿಮ್ಗೆಲ್ಲ ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು ನೀವ್ ಯಾಕೆ ಇಷ್ಟೊಂದು ಪ್ರೀತಿ ಕೊಡ್ತಿದ್ದೀರ ನನ್ಗೆ? ಅದಕ್ಕೆ ಅಲ್ವಾ ಸಿದ್ದು, ರಕ್ತ ಸಂಬಂಧ ಅನ್ನೋದು. ನಾವ್ ಬಿಟ್ರು ಅದ್ ನಮ್ಮನ್ನ ಬಿಡಲ್ಲ. ಹಂಗೇಳು ಮತ್ತೆ. ಅಕ್ಕ, ಇನ್ನೊಂದು ವಿಷಯ, ಈಗ ಮೈನೂನ್ ವಿಚಾರದಲ್ಲಿ ಒಂದು ಸಮಸ್ಯೆ ಆಗಿದೆ ಅಕ್ಕ. ಯಾಕೋ ಹೇಳ್ತಿದ್ಯಾ? ಸುಮ್ನಿರು. ತೊಂದ್ರೆನಾ? ಸುಮ್ನಿರು ಮೈನಾ, ಅಕ್ಕನ ಹತ್ರ ಮಾತಾಡ್ಬೇಕು ನಾನು. ಅಶ್ಯೋ ಮೈನಾ, ಅದೇನಾಯ್ತು? ಸಿದ್ದು, ನೀನ್ ಹೇಳು. ಅಕ್ಕ, ಮೈನನ್ನ ಆ ಪುಷ್ಪಕ್ ಸರ್ ಪ್ರೀತಿ ಮಾಡ್ತಿದ್ದಾರೆ. ಮೈನಾ, ಏನೇ ಇದು? ಅಂದ್ರೆ ಮೈನಾ ಪುಷ್ಪಕ್ ಸರ್ನ ಇಷ್ಟಪಡ್ತಾ ಇಲ್ಲ. ಮೈನಾ ಇಷ್ಟಪಡ್ತಿರೋ ಹುಡುಗ ಬೇರೆ ಇದ್ದಾರೆ. ಅಲ್ಲ, ಅದ್ ಗೊತ್ತು. ಪ್ರಿಯಕರ
ನಿನ್ಗೆ ಪ್ರಿಯಕರ ಅಂದ್ರೆ ಅಷ್ಟೇ ಗೊತ್ತು, ಆದ್ರೆ ಅವನು ಯಾರು ಅಂತ ಗೊತ್ತಾ? ಲೋ, ಏನು ಅವನ್ ಸಿಕ್ಬಿಟ್ನಾ? ಯಾರದು? ಆ ಪ್ರಿಯಕರ ಯಾರು ಅಂದ್ರೆ- ಅಣ್ಣಣ್ಣ, ನಾನೇ ಹೇಳ್ತೀನಿ, ಕೊಡು, ನಾನೇ ಹೇಳ್ತೀನಿ. ಅಕ್ಕ, ಅದು ಆ ಪ್ರಿಯಕರ ಬೇರೆ ಯಾರು ಅಲ್ಲ, ಅದು ಧ್ರುವ ಅವರೇ. ಧ್ರುವನ? ಧ್ರುವ ಅವರೇ. ಅಲ್ಲ, ಪ್ರತಿ ಸರಿ ನಾನು ಅವ್ರನ್ನ ನೋಡಿದಾಗ್ಲೂ ಅವ್ರನ್ನ ಎಲ್ಲೋ ನೋಡಿದ್ದೀನಿ ಅಂತ ಹೇಳ್ತಿದ್ದೆ. ಅವತ್ತು ನಮ್ ಸೈಕಲ್ ಕಳ್ದೋಯ್ತು, ಅದ್ ಕದ್ದಿರೋದು ಅವರೇ. ಸೈಕಲ್ಲ? ಹ್ಞೂ. ಅದೆಲ್ಲ ಬಿಡೆ ಅಕ್ಕ, ಇನ್ನೊಂದ್ಸತಿ ಹೇಳ್ತೀನಿ ಬಿಡು. ಮೈನಾ, ಅಂತೂ ಇಂತೂ ಹುಡುಗನ ಹುಡುಕ್ಬಿಟ್ಟೆ ಅನ್ನೋ. ಹೌದು ಅಕ್ಕ. ಆದ್ರೆ ಏನ್ ಮಾಡೋದು, ಪುಷ್ಪಕ್ ಸರ್ದ ದೊಡ್ಡ ಸಮಸ್ಯೆ ಆಗೋಗೈತೆ. ಇವ್ರ ಪ್ರೀತಿಗೆ ಅಡ್ಡವಾಗಿರೋ ಆ ಪುಷ್ಪಕ್ ಸರ್ನ ಹೇಗಾದ್ರೂ ಮಾಡಿ ತಡಿಬೇಕಕ್ಕ. ಲೇ ರಾಧಾ, ಯಾರು ತಾವು ಮಾತಾಡ್ತಿದ್ಯೆ? ಹಾ, ಅವ್ವ, ಮೈನಾ ಕಣವ್ವ. ಮೈನನ ತತ ಇಲ್ಲಿ, ನಾನು ಮಾತಾಡ್ಬೇಕು. ಅವ್ವ ಮೈನಾ, ಮೋ, ನಾನೇ ಕಣಮ್ಮ. ನನ್ಗೀಗ ಸಮಾಧಾನ ಆಯ್ತು ನೋಡು. ಯಾರ ಹತ್ರ ಮಾತಾಡ್ತಿದ್ಲೋ ಏನೋ ಅಂತ ನನಗ್ ಭಯ ಆಗೋಯ್ತು. ಮೋ, ಅಕ್ಕನ ಬಗ್ಗೆ ಯಾಕಂಗ್ ಮಾತಾಡ್ತೀಯಾ? ಅಯ್ಯೋ, ನಿಮ್ಮ ಅಕ್ಕನ ಬಗ್ಗೆ ಮಾತಾಡ್ತಿಲ್ಲ ಕಣೆ. ಓದ್ಕಿತ್ತ ನಿಮ್ಮ ಅಣ್ಣ ನಿಮ್ಮ ಅಕ್ಕನ ಮದ್ವೆಗೆ ಕಲ್ಲಾಕದ್ನಲ್ಲ, ಅದಕ್ಕೆ ಈ ಕಿತ್ತ ಏನಾಯ್ತದೋ ಏನೋ ಅಂತ ಭಯ. ಮೋ, ನೋಡು, ಹಂಗೆಲ್ಲ ಏನೂ ಆಗಕ್ಕಿಲ್ಲ, ನೀನ್ ಧೈರ್ಯವಾಗಿರು. ನೀನೇನೋ ಧೈರ್ಯ ಹೇಳ್ತೀಯ ಕಣವ, ಆದ್ರೆ ಆ ಕೃಷ್ಣ ಅವ್ನು ಕೊಡ್ತಿರೋ ಕಿರ್ಕೊಳ ಒಂದ ಎರಡ, ಅವನ್ನ ನೆನ್ಸ್ಕೊಂಡಾಗೆಲ್ಲ ನಮ್ಗೆ ಭಯ ಆಯ್ತದೆ, ಏನಾಯ್ತದೋ ಏನೋ ಅಂತ. ಮೋ, ನೀನೇನು ತಲೆ ಕೆಡ್ಸ್ಕೋಬೇಡ, ನಾನಿವ್ನಿ. ಅವನ್ ಬಾಯಿ ಮುಚ್ಚೋದು ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತೈತೆ. ಅಕ್ಕನ್ ಮದ್ವೆ ಚೆನ್ನಾಗ್ ಆಗ್ತೈತೆ ನೋಡು, ನೀನ್ ಚಿಂತೆ ಇಲ್ದೆ ಆರಾಮಾಗಿರು. ಆ ಸರಿ ಕಣವ, ನಂಗೆ ಸಾನೆ ಕೆಲಸ ಐತೆ, ಅವಳು ತವ ಮಾತಾಡು, ಕೊಡ್ತೀನಿ ತಕೋ. ಅಯ್ಯೋ, ಎಲ್ಲ ಕೆಲಸನೂ ಮರ್ತು ಬಿಡೋದೆ ನನ್ನ ಕತೆ. ಥು. ಮೈನಾ, ನಂಗೊಂದ್ ಸ್ವಲ್ಪ ಕೆಲ್ಸ ಅದೇ ಕಣೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸರಿ ಕಣೆ. ಸಿದ್ದು, ಆಗಾಗ ಫೋನ್ ಮಾಡ್ತಿರೋ? ಕಣಕ್ಕ, ಮಾಡ್ತೀನಿ. ಫೋನ್ ಇಡ್ಲಾ? ಅಬ್ಬಾ, ಖುಷಿ ಆಯ್ತೇನೋ? ನಿಮ್ಮಿಬ್ರು ಪ್ರೀತಿಗೆ ಅಡ್ಡವಾಗಿರೋ ಆ ಪುಷ್ಪಕ್ ಸರ್ನ ದೂರ ಮಾಡಿ ನಿನ್ನ ಧ್ರುವನ ಒಂದ್ ಮಾಡೇ ಮಾಡ್ತೀನಿ, ಆಗ್ಲೇ ನನ್ ಖುಷಿಯಾಗಿರೋದು.